ಎಲ್ಲರಿಗೂ ಸುಸ್ವಾಗತ. ಮುಂದಿನ 3 ದಿವಸ ನಿಮ್ಮೊಡನೆ ಹೃತ್ಪೂರ್ವಕ ಗುರುಸಭೆಯಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದೇವೆ. ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಜಾಗತಿಕ ಮಾರ್ಗದರ್ಶಿಗಳಾಗಿರುವ ಶ್ರೀ ಕಮಲೇಶ್ ಪಟೇಲ್ ಅವರು ಈ 3 ದಿವಸಗಳ ಗುರುಸಭೆಯನ್ನು ನಡೆಸಿಕೊಡುವರು. ಆದ್ದರಿಂದಲೇ ಇನ್ನು ಹೆಚ್ಚಿನ ತಡ ಮಾಡದೆ ಈ ಸಭೆಯನ್ನು ಆರಂಭಿಸೋಣ. ಈ ದಿನ ನಾನು ನಿಮಗೆ ಪ್ರಾಯೋಗಿಕವಾಗಿ ಧ್ಯಾನ ಮಾಡಿಸಲು ಪ್ರಯತ್ನಿಸುತ್ತೇನೆ. ನಾವು ಒಂದು ವೈಜ್ಞಾನಿಕ ಮನೋಭಾವದಿಂದ ಧ್ಯಾನವನ್ನು ಪ್ರಾರಂಭಿಸೋಣ. ವಿಜ್ಞಾನದಲ್ಲಿ ಏನಾಗುತ್ತದೆ? ಒಂದು ಪ್ರಯೋಗವಿರುತ್ತದೆ. ಔಷಧೀಯ ಕಾರ್ಖಾನೆಗಳಲ್ಲಿ ಹೊಸ ಕಣಗಳಲ್ಲಿರುವ ಔಷಧೀಯ ಗುಣಗಳ ಆವಿಷ್ಕಾರಕ್ಕಾಗಿ ಸಂಶೋಧನೆ ಮಾಡುವಾಗ ಏನಾಗುತ್ತದೆ? ಒಂದು ನಿರ್ದಿಷ್ಟ ಕಣವು ಒಂದು ನಿರ್ದಿಷ್ಟ ಕಾಯಿಲೆಯನ್ನು ಗುಣಪಡಿಸುವ ಔಷಧೀಯ ಗುಣವನ್ನು ಹೊಂದಿದೆ ಎಂದು ಪ್ರಕಟಿಸುವ ಮೊದಲು ಔಷಧೀಯ ಕಂಪನಿಯವರು ಆ ಕಣದ ಫಲಿತಾಂಶವನ್ನು ಒಂದು ಪ್ಲಾಸಿಬೊ ಒಂದಿಗೆ ಹೋಲಿಸುವರು. ಮೊದಲು ಪ್ರಾಣಿಗಳ ಮೇಲೆ, ನಂತರ ಸಾಕಷ್ಟು ಸುರಕ್ಷಾ ದಾಖಲೆಗಳು ದೊರೆತಿವೆ ಎಂದು ಖಚಿತವಾದ ಮೇಲೆ ಮನುಷ್ಯರ ಮೇಲೆ ಪ್ರಯೋಗಿಸಿ ಆ ಪ್ರಯೋಗದಲ್ಲಿ ಸಕ್ರಿಯ ಕಣವನ್ನು ಪ್ಲಾಸಿಬೋದೊಡನೆ ಹೋಲಿಸುವರು. ಈಗ ಧ್ಯಾನದಲ್ಲಿ ನಾವು ಎಂತಹ ಪ್ಲಾಸಿಬೋವನ್ನು ಪ್ರಯೋಗಿಸಬಲ್ಲೆವು? ನಾವು ಪ್ರಾಣಾಹುತಿ ರಹಿತ ಧ್ಯಾನ ಹಾಗೂ ಪ್ರಾಣಾಹುತಿ ಸಹಿತ ಧ್ಯಾನವನ್ನು ಮಾಡೋಣ. ಪ್ರಾಣಾಹುತಿಯು ಹೃತ್ಪೂರ್ವಕ ಧ್ಯಾನದ ಒಂದು ವೈಶಿಷ್ಟ್ಯ. ಪ್ರಾಣಾಹುತಿ ಇಲ್ಲದ ಹೃತ್ಪೂರ್ವಕತಾ ಧ್ಯಾನವು ಬೇರೆ ಯಾವುದೇ ಧ್ಯಾನದಂತೆಯೇ ಇರುತ್ತದೆ. ಪ್ರಾಣಾಹುತಿ ಎನ್ನುವ ಸಂಸ್ಕೃತ ಪದದ ಸಮಾನಾರ್ಥ ಪದವಾಗಿ ಆಂಗ್ಲ ಭಾಷೆಯಲ್ಲಿ ಟ್ರಾನ್ಸ್ಮಿಷನ್ ಎನ್ನುವೆವು. ಪ್ರಾಣಾಹುತಿ ಎಂದರೆ ತ್ಯಾಗ ಮಾಡುವುದು. ನಿಮ್ಮ ಆತ್ಮದ ಜೀವಶಕ್ತಿಯನ್ನು ಮತ್ತೊಂದು ಜೀವದ ಪೋಷಣೆಗಾಗಿ ತ್ಯಾಗ ಮಾಡುವುದು. ಈಗ ಒಂದು ಸೀಮಿತ ಸಾಮರ್ಥ್ಯವುಳ್ಳ ವ್ಯಕ್ತಿಯೊಬ್ಬರು ಅಂತಹ ಸಾರವನ್ನು ಪ್ರಸಾರ ಮಾಡುತ್ತಿದ್ದರೆ ಆತನು ತನ್ನನ್ನು ತಾನು ನಿತ್ರಾಣಗೊಳಿಸಿಕೊಳ್ಳುವನು. ಆದರೆ ಯೌಗಿಕ ವಿಧಾನಗಳಲ್ಲಿ ಪರಮ ಮೂಲದಲ್ಲಿ ಲಯವಾಗಿರುವ ಯೋಗಿಯೊಬ್ಬರು ಆ ಮೂಲದಿಂದ ಶಕ್ತಿಯನ್ನು ಸೆಳೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು ಅದರ ಸಾರವನ್ನು ನಮಗೆ ತಲುಪಿಸುವ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳುವ, ಅನುಭವಿಸುವ ಹಾಗೂ ನಮ್ಮ ಪ್ರಜ್ಞೆ ಅತೀ ಆಳಕ್ಕೆ ಇಳಿಯುವುದರಲ್ಲಿ ನಮಗೆ ಸಹಾಯ ಮಾಡಬಲ್ಲರು. ಆದ್ದರಿಂದ ಆತ್ಮೀಯ ಬಂಧುಗಳೇ, ನೀವು ಈ ಪ್ರಾಣಾಹುತಿಯ ಪರಿಣಾಮವನ್ನು ಅನುಭವಿಸಿರೆಂಬುದು ನನ್ನ ಅಪೇಕ್ಷೆ. ಅದು ಏನೆಂದು ಸ್ಥೂಲವಾಗಿ ವಿವರಿಸಲು, ಪ್ರಾಣಾಹುತಿ ಎಂದರೆ ಏನೆಂದು ತಿಳಿಸಲು ನಾನು ನಿಮಗೆ ಒಂದು ಪರೋಕ್ಷ ಉದಾಹರಣೆಯನ್ನು ಕೊಡುತ್ತೇನೆ. ನಾವು ಆಹಾರದಲ್ಲಿ ಪೋಷಕಾಂಶಗಳನ್ನು, ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುತ್ತೇವೆ. ವಿಟಮಿನ್ಗಳನ್ನು, ಖನಿಜಗಳನ್ನು, ಪೂರಕ ಪೌಷ್ಟಿಕಾಂಶಗಳನ್ನು ಸಹ ತೆಗೆದುಕೊಳ್ಳುತ್ತೇವೆ. ಅದು ಭೌತಿಕ ಸ್ತರದಲ್ಲಿ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಲು, ಆರೋಗ್ಯದಿಂದ ಇರಬೇಕು ಎಂಬುದಕ್ಕಾಗಿ. ಮುಂದಿನ ಅಸ್ತಿತ್ವದ ಹಂತವು ಮಾನಸಿಕ ಸ್ತರದ್ದು. ನಾವು ನಮ್ಮ ಬುದ್ಧಿಯನ್ನು, ಮನಸ್ಸನ್ನು ಶೈಕ್ಷಣಿಕ ಪದ್ಧತಿಯಿಂದ, ಪರಸ್ಪರ ಸಂಭಾಷಣೆಗಳಿಂದ, ತಂದೆ ತಾಯಿಯರಿಂದ, ನಮ್ಮ ಹಿರಿಯರಿಂದ, ಪುಸ್ತಕಗಳಿಂದ ಹೀಗೆ ಕಲಿಯುತ್ತೇವೆ ಮತ್ತು ಚಿಂತನೆ ಮಾಡುತ್ತೇವೆ. ಈ ರೀತಿ ನಮ್ಮ ಮನಸ್ಸನ್ನು ಉತ್ಕೃಷ್ಟಗೊಳಿಸಿಕೊಳ್ಳುತ್ತೇವೆ. ಹೀಗೆ ಮಾನಸಿಕ ಸ್ತರದ ಪೋಷಣೆಗೆ ಬಹಳಷ್ಟು ವಿಧಾನಗಳಿವೆ. ಆದ್ದರಿಂದ ಶರೀರದ ಪೋಷಣೆ ಬಹಳ ಸುಲಭ, ಮಾನಸಿಕ ಸ್ತರದ ಪೋಷಣೆಯೂ ಸಹ ಸುಲಭ. ಈಗ ಮುಖ್ಯವಾದ ವಿಷಯವೆಂದರೆ ನಮ್ಮ 2 ಅಸ್ತಿತ್ವಗಳಾದ ಶಾರೀರಿಕ ಹಾಗೂ ಮಾನಸಿಕ ಅಸ್ತಿತ್ವಗಳಿಗೆ ಆಧಾರ ಸ್ತಂಭವಾಗಿರುವ ನಮ್ಮ ಆತ್ಮ. ಅದನ್ನು ನೀವು ಆತ್ಮ, ಜೀವ, ರೂಹ್ ಅಥವಾ ಜೀವಶಕ್ತಿ ಎನ್ನಬಹುದು. ಅದರ ಅಸ್ತಿತ್ವವೂ ಇದೆ. ಅಂತಹ ಜೀವಶಕ್ತಿಯನ್ನು, ಅದರ ಮೂಲವನ್ನು ನಾವು ಹೇಗೆ ಪೋಷಿಸಬಲ್ಲೆವು?
ಕೇನ ಉಪನಿಷತ್ತಿನಲ್ಲಿ ಈ ವಿಧಾನವನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅಲ್ಲಿ ಪ್ರಾಣಸ್ಯ ಪ್ರಾಣಃ ಅಂದರೆ ಪ್ರಾಣವನ್ನು ಪೋಷಿಸುವಂತಹದ್ದು ಎನ್ನುವ ಉಲ್ಲೇಖವಿದೆ. ಹೀಗಾಗಿ ನಮ್ಮ ಪ್ರಯತ್ನವೆಲ್ಲವೂ ಈ ಸಂತೋಷವನ್ನು, ಆನಂದವನ್ನು ಪಡೆಯುವುದು ಹೇಗೆ, ಈ ಪ್ರಾಣಾಹುತಿಯನ್ನು ಆಹ್ವಾನಿಸುವುದು ಹೇಗೆ, ಹಾಗೂ ಪ್ರಾಣಾಹುತಿ ಸಹಿತ ಧ್ಯಾನವನ್ನು ನೀವು ಈಗಾಗಲೇ ಮಾಡಿರುವ ಪ್ರಾಣಾಹುತಿ ರಹಿತ ಧ್ಯಾನದೊಂದಿಗೆ ಹೇಗೆ ಹೋಲಿಸಿ ನೋಡುವುದು, ಇವುಗಳನ್ನೊಳಗೊಂಡಿದೆ. ಹೇಗೆಂದು ನೋಡಿರಿ, ಅದನ್ನು ಹೋಲಿಸಿರಿ ಅಷ್ಟೇ. ಅದು ನಿಮಗೆ ಇಷ್ಟವಾದರೆ ನಾವು ಅದನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು. ಒಂದೇ ಒಂದು ಪ್ರಯೋಗವು ನಿರ್ಣಾಯಕವಾಗಲಾರದೆಂದು ನನಗನ್ನಿಸುತ್ತದೆ. ಹೀಗಾಗಿ ನೀವು 100 ಬಾರಿ ಈ ಪ್ರಯೋಗವನ್ನು ಮಾಡಿ ನೋಡಿರಿ. ಹೌದು, 100ಕ್ಕೆ 100 ಬಾರಿಯೂ ಧ್ಯಾನದಲ್ಲಿ ವ್ಯತ್ಯಾಸವು ಕಂಡುಬಂದಿದೆ ಎಂದು ನಿಮಗೆ ಅನಿಸಬಹುದು. ಹೀಗಾಗಿ ನೀವು ಈಗ ಸಿದ್ಧವಾಗಿದ್ದರೆ ನಾವು ಧ್ಯಾನದ ಪ್ರಕ್ರಿಯೆಯೊಂದಿಗೆ ಪ್ರಾರಂಭಿಸೋಣ. ಆದರೆ ನಾವು ಧ್ಯಾನ ಪ್ರಾರಂಭ ಮಾಡುವ ಮೊದಲು ವಿಶ್ರಾಂತಿ ವಿಧಾನವನ್ನು ಪ್ರಯೋಗಿಸಿ ನೋಡೋಣ. ನಾವು ಧ್ಯಾನದ ಹಂತಕ್ಕೆ ಹೋಗುವ ಮೊದಲು ನಮ್ಮ ದೇಹವು ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕಾದ್ದು ಬಹಳ ಮುಖ್ಯ. ಈ ವಿಶ್ರಾಂತಿ ವಿಧಾನವು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಇದೊಂದು ಬಹಳ ಸರಳವಾದ ವಿಧಾನ. ಈ ವಿಧಾನವನ್ನು ನಾವು ಪ್ರತ್ಯೇಕವಾಗಿ ಬೇಕಾದರೂ ನೀಡುವೆವು. ಇದು ಕೇವಲ 2-3 ನಿಮಿಷಗಳ ಪ್ರಕ್ರಿಯೆ. ಇದರಲ್ಲಿ ಬಹಳಷ್ಟು ಹಂತಗಳಿವೆ. ಆದರೆ ನೀವು ಈ ಸರಣಿಯಲ್ಲಿ ಯಾವುದಾದರೂ ಹಂತವನ್ನು ಮರೆತರೆ ಯಾವುದೇ ತೊಂದರೆ ಇಲ್ಲ. ನೀವು ಈ ವಿಶ್ರಾಂತಿ ವಿಧಾನದ ಪ್ರಯೋಗವನ್ನು ಮಾಡಬಯಸಿದರೆ ನಿಮ್ಮ ಮೇಲಷ್ಟೇ ಅಲ್ಲದೆ ಬೇರೆಯವರ ಮೇಲೂ ಈ ಹೃತ್ಪೂರ್ವಕತಾ ವಿಧಾನವನ್ನು ಪುನರಾವರ್ತಿಸಿರೆಂದು ಬಯಸುತ್ತೇನೆ. ನಿಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರು ಇವರ ಮೇಲೆ ಪ್ರಯೋಗಿಸಿ ಅದರ ಅಪೂರ್ವ ಪರಿಣಾಮವನ್ನೂ ನೋಡಿರಿ. ಈ ವಿಶ್ರಾಂತಿ ವಿಧಾನವು ಅತ್ಯಂತ ಆಳವಾಗಿ ಕೆಲಸ ಮಾಡುತ್ತದೆ. ಅದರಲ್ಲೂ ವಿಶೇಷವಾಗಿ ಧ್ಯಾನದ ಮೊದಲು ಬಹಳ ಗಾಢವಾಗಿ ಕೆಲಸ ಮಾಡುವುದೆಂಬುದನ್ನು ನಾನು ಗಮನಿಸಿದ್ದೇನೆ. ಇದರಿಂದ ಧ್ಯಾನವು ಹೇಗೆ ಬದಲಾಗುವುದೆಂಬುದನ್ನು ಗಮನಿಸಿರಿ. ಇದರಿಂದ ಧ್ಯಾನದ ಮೇಲೆ ಆಗುವ ಪರಿಣಾಮವು ಅದ್ಭುತವಾದದ್ದು. ಈ ವಿಶ್ರಾಂತಿ ವಿಧಾನದ ಪರಿಣಾಮವನ್ನು ನಾವು ಅನುಭವಿಸಬಹುದಾದ ಮತ್ತೊಂದು ಸಂದರ್ಭವೆಂದರೆ ಅದು ಮಲಗುವ ಸಮಯದಲ್ಲಿ. ಹಾಸಿಗೆಯಲ್ಲಿ ಮಲಗಿ ನಾವು ಈಗ ಮಾಡಲು ಹೊರಟಿರುವ ವಿಧಾನವನ್ನು ಅನುಸರಿಸಿರಿ. 3ನೆಯ ಅವಕಾಶವೆಂದರೆ ಯಾವಾಗ ನೀವು ಅತ್ಯಂತ ಒತ್ತಡವನ್ನು ಅನುಭವಿಸುತ್ತಿರುವಾಗ, ನಿಮ್ಮಲ್ಲಿ ಅತೀವ ಆತಂಕವಿದ್ದು ಕಂಗಾಲಾದಾಗ, ಆಗ ನಿಮ್ಮ ಹೆಬ್ಬೆಟ್ಟನ್ನು ಬಲ ಹೊಳ್ಳೆಯ ಮೇಲಿರಿಸಿ ಮೂಗಿನ ಎಡಗಡೆಯ ಹೊಳ್ಳೆಯ ಮೂಲಕ 10 ಸಾರಿ ಉಸಿರಾಡಿರಿ. ನಂತರ ಅದರ ಪರಿಣಾಮವನ್ನು ನೋಡಿರಿ. ಅದಾದ ನಂತರ ಈ ವಿಶ್ರಾಂತಿ ವಿಧಾನವನ್ನು ಮಾಡಿರಿ. ನಿಮ್ಮ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿರಿ. ಸರಿ. ಆರಾಮವಾಗಿರಿ. ಭೂಮಿ ತಾಯಿಯಿಂದ ಉಪಶಮನಕಾರಿ ಶಕ್ತಿಯು ನಿಮ್ಮ ಕಾಲ್ಬೆರಳುಗಳ ಮುಖಾಂತರ, ಆಮೇಲೆ ಪಾದಗಳ ಮುಖಾಂತರ ಮೇಲೇರುತ್ತಿದೆ. ನಿಮ್ಮ ಕಾಲ್ಬೆರಳುಗಳನ್ನು ಕ್ಷಣಕಾಲ ಹೊರಳಾಡಿಸಿ. ಏನಾಗುತ್ತಿದೆ ಎಂಬುದನ್ನು ಗಮನಿಸಿ. ಅವುಗಳನ್ನು ಸಡಿಲಗೊಳಿಸಿ. ಅದರಿಂದ ಹೊರಹೊಮ್ಮುತ್ತಿರುವ ಹಗುರವಾದ ಶಕ್ತಿಯನ್ನು ಅನುಭವಿಸಿರಿ. ಈಗ ನಿಮ್ಮ ಪಾದದ ಕೀಲುಗಳಲ್ಲಿ, ನಿಮ್ಮ ಕಾಲಿನ ಕೆಳಭಾಗದಲ್ಲಿ, ಮೀನಖಂಡಗಳಲ್ಲಿ ಶಕ್ತಿಯ ಹರಿವನ್ನು ಅನುಭವಿಸಿರಿ. ಅದು ನೀಡುವ ಹಗುರತೆಯನ್ನು
ಅನುಭವಿಸಿರಿ. ಶಕ್ತಿಯು ನಿಮ್ಮ ಮೊಣಕಾಲುಗಳಿಗೆ ಏರಲಿ. ಅಲ್ಲಿಂದ ನಿಮ್ಮ ಕಾಲಿನ ಮೇಲ್ಭಾಗ, ಆಸನ ಭಾಗ ಹಾಗೂ ಸೊಂಟಕ್ಕೆ ಏರಲಿ. ಅಲ್ಲಿ ಸೇರಿಕೊಂಡಿರುವ ಒತ್ತಡ ಅಥವಾ ಬಿಗಿತವು ಹೇಗೆ ಕರಗುತ್ತಿದೆ ಎನ್ನುವುದನ್ನು ಗಮನಿಸಿರಿ. ಈಗ ಶಕ್ತಿಯು ಮೇಲೆ ಇರಲಿ. ನಿಮ್ಮ ಬೆನ್ನಿಗೆ ಹರಿಯಲು ಬಿಡಿ. ನಿಮ್ಮ ಇಡೀ ಬೆನ್ನನ್ನು ಕಲ್ಪಿಸಿಕೊಳ್ಳಿ. ಭುಜದಿಂದ ಹಿಡಿದು ಬೆನ್ನು ಹುರಿಯ ಕೊನೆಯ ಮೂಳೆಯವರೆಗೆ ಹರಿಯಲು ಬಿಡಿ. ಈಗ ಶಕ್ತಿಯು ನಿಮ್ಮ ಹೊಟ್ಟೆಯ ಸ್ನಾಯುಗಳಿಗೆ ಮತ್ತು ನಿಮ್ಮ ಎದೆಯ ಭಾಗಕ್ಕೆ ಹರಿಯಲು ಬಿಡಿ. ಒಮ್ಮೆ ನಿಮ್ಮ ಎದೆಯ ಹಾಗೂ ಹೊಟ್ಟೆಯ ಅಂಗಗಳು ಒತ್ತಡರಹಿತವಾದುವೆಂದರೆ, ಅವು ಹಗುರವಾದರೆ ಶಕ್ತಿಯು ನಿಮ್ಮ ಭುಜಗಳ ಕಡೆ ಹರಿಯುವಂತೆ ಮಾಡಿ. ಈಗ ಭುಜಗಳು ಹೇಗೆ ಕರಗಿ ಹೋಗುತ್ತಿರುವವು ಎಂಬುದನ್ನು ಅನುಭವಿಸಿ. ಆ ಹಗುರತೆಯನ್ನು ಅನುಭವಿಸಿ. ಶಕ್ತಿಯು ನಿಮ್ಮ ತೋಳುಗಳು, ಮೊಣಕೈಗಳು ಮತ್ತು ತೋಳಿನ ಕೆಳಭಾಗದ ಕಡೆ ಹರಿಯಲಿ. ನಿಮ್ಮ ಮಣಿಕಟ್ಟು, ಅಂಗೈ ಹಾಗೂ ಬೆರಳುಗಳು ಎಲ್ಲೆಡೆ ಹರಿಯುತ್ತಿದೆ. ನಿಮ್ಮ ಬೆರಳುಗಳು ಸಂಪೂರ್ಣವಾಗಿ ಸಡಿಲವಾಗುತ್ತಿರುವುದನ್ನು ಅನುಭವಿಸಿ. ಈಗ ನಿಮ್ಮ ಗಮನವನ್ನು ಕುತ್ತಿಗೆಯ ಸ್ನಾಯುಗಳತ್ತ ತನ್ನಿ. ಅಲ್ಲಿ ಕರಗುವಿಕೆ ಹಾಗೂ ಸಡಿಲತೆಯನ್ನು ಅನುಭವಿಸಿರಿ. ಈಗ ಶಕ್ತಿಯು ನಿಮ್ಮ ದವಡೆಗಳ ಕಡೆ ಹರಿಯಲಿ. ನಿಮ್ಮ ದವಡೆಗಳು ಸಡಿಲವಾಗಿ ವಿಶ್ರಾಂತಗೊಳ್ಳಲಿ. ಈ ಶಕ್ತಿಯು ನಿಮ್ಮ ಕಿವಿ, ಮೂಗು, ಬಾಯಿ, ಕಣ್ಣು, ಹಣೆ, ಕೆನ್ನೆಯ ಕಡೆ ಹರಿಯಲಿ. ಅದು ನಿಮ್ಮ ಇಡೀ ಮುಖವನ್ನು ಸಡಿಲಗೊಳಿಸುತ್ತಿರುವುದನ್ನು ಅನುಭವಿಸಿರಿ. ಈಗ ಶಕ್ತಿಯು ಇನ್ನೂ ಮೇಲೆ ಇರುತ್ತಾ ನಿಮ್ಮ ತಲೆಯವರೆಗೆ, ನೆತ್ತಿಯ ಭಾಗಕ್ಕೆ ಹರಿಯುವುದನ್ನು ಗಮನಿಸಿರಿ. ತಲೆಯ ಎಲ್ಲ ಭಾಗದಲ್ಲೂ ಹಗುರತೆಯನ್ನು ಅನುಭವಿಸಿರಿ. ಈಗ ನಿಧಾನವಾಗಿ ನಿಮ್ಮ ಇಡೀ ಶರೀರವನ್ನು ಅವಲೋಕಿಸಿರಿ. ಮೇಲಿಂದ ಕಾಲ್ಬೆರಳುಗಳವರೆಗೆ ಅಥವಾ ನಿಮಗೆ ಸರಿಯೆನಿಸಿದರೆ ಕಾಲ್ಬೆರಳಿನಿಂದ ತಲೆಯವರೆಗೆ ಇಡೀ ಶರೀರದಲ್ಲಿ ಹಗುರತೆಯನ್ನು ಅನುಭವಿಸಿರಿ.
ಯಾವುದೇ ಅಂಗದಲ್ಲಿ ಇನ್ನೂ ಒತ್ತಡವಿದೆ ಎನಿಸಿದರೆ ಆ ಭಾಗದ ಕಡೆಗೆ ಮತ್ತೆ ಗಮನ ಹರಿಸಿ. ಭೂಮಿ ತಾಯಿಯ ಉಪಶಮನಕಾರಿ ಶಕ್ತಿ ಅಲ್ಲಿ ಹರಿಯಲು ಅವಕಾಶ ಕೊಡಿ. ನಿಮ್ಮ ಇಡೀ ಶರೀರದಲ್ಲಿ ಸಮಾನವಾದ ಹಗುರತೆ ಆವರಿಸಿದೆ ಎಂದು ಅನಿಸಿದಾಗ ನಿಧಾನವಾಗಿ ನಿಮ್ಮ ಗಮನವನ್ನು ಹೃದಯದ ಕಡೆ ತನ್ನಿ. ಈಗ ನಾವು ಧ್ಯಾನ ಮಾಡಲು ಸಿದ್ಧರಿದ್ದೇವೆ. ಈ ಧ್ಯಾನದ ವಿಧಾನವು ಬಹಳ ಸರಳವಾದದ್ದು. ನಾನು ನಿಮಗೆ ಪ್ರಾಣಾಹುತಿ ನೀಡುವೆನು. ನೀವು ಆ ಪ್ರಾಣಾಹುತಿಯ ಪರಿಣಾಮವನ್ನು ಅನುಭವಿಸುವಿರಿ. ನೀವು ಈಗಿರುವ ವಿಶ್ರಾಂತಿ ಸ್ಥಿತಿಯಲ್ಲೇ ಕುಳಿತುಕೊಂಡು ನಿಮ್ಮ ಗಮನವನ್ನು ಹೃದಯದ ಕಡೆ ನಿಧಾನವಾಗಿ ತನ್ನಿರಿ. ನನ್ನ ಹೃದಯದೊಳಗೆ ಈಗಾಗಲೇ ಇರುವ ದೈವೀ ಪ್ರಕಾಶವು ನನ್ನನ್ನು ತನ್ನೆಡೆಗೆ ಆಕರ್ಷಿಸುತ್ತಿದೆ. ಅದು ನನ್ನ ಗಮನವನ್ನು ಒಳಗಡೆ ಸೆಳೆಯುತ್ತಿದೆ ಎಂದು ಆಲೋಚಿಸಿರಿ. ಬೇರೆ ವಿಚಾರಗಳೇನಾದರೂ ಬಂದರೆ ನಾವು ಈಗ ಧ್ಯಾನ ಮಾಡುತ್ತಿದ್ದೇವೆ ಎಂದು ನಿಮಗೆ ನೀವು ನೆನಪಿಸಿಕೊಂಡು ದೈವೀ ಪ್ರಕಾಶದ ಇರುವಿಕೆಯ ಮೇಲೆ ಧ್ಯಾನ ಮಾಡಿರಿ. ಧ್ಯಾನದ ಪ್ರಕ್ರಿಯೆ ಮುಗಿದ ಮೇಲೆ ನಾನು ದಟ್ಸ್ ಆಲ್ ಎನ್ನುವೆನು. ಆಗ ನೀವು ನಿಮ್ಮ ಕಣ್ಣುಗಳನ್ನು ತೆರೆಯಿರಿ.
ದಟ್ಸ್ ಆಲ್. ತಂದೆ ತಾಯಿಯರು ಅಥವಾ ನಮ್ಮ ಸ್ನೇಹಿತರು ನೀಡಿದ ಸಲಹೆಯನ್ನು ನೆನಪಿಸಿಕೊಳ್ಳೋಣ. ಆಗ ಏನಾಗುತ್ತದೆ? ನಾವು ಅವರ ಮಾತನ್ನು ಕೇಳಿ ಅನುಸರಿಸುತ್ತೇವೇನು? ನಾವು ಅದನ್ನು ಕೇಳಿಸಿಕೊಳ್ಳುವೆವು. ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಅದನ್ನು ವಿಶ್ಲೇಷಿಸುವೆವು. ನಂತರ ಏನು ಮಾಡುತ್ತೇವೆ? ನಮಗೆ ಕೊಡುಗೆಯಾಗಿ ದೊರೆತಿರುವ ಜ್ಞಾನ ಭಂಡಾರವನ್ನು ವಿಶ್ಲೇಷಿಸೋಣ. ದೇವರು ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ. ಅಥವಾ ನೀವು ಕಳ್ಳತನ ಮಾಡಬೇಡಿ, ಪ್ರಾಮಾಣಿಕರಾಗಿರಿ, ಮೋಸ ಮಾಡಬೇಡಿ ಇತ್ಯಾದಿ. ಇವೆಲ್ಲವೂ ಎಲ್ಲರಿಗೂ ತಿಳಿದಿರುವಂತಹ ಮೂಲಭೂತ ವಿಷಯಗಳು. ನಮ್ಮ ಜೀವನದ ಮೂಲಭೂತ ನೀತಿಪಾಠಗಳು. ದೇವರು ಎಲ್ಲೆಡೆ ಇರುವನು, ದೇವರು ಎಲ್ಲವನ್ನೂ ಅರಿತವನು. ಅಥವಾ ನಾನು ಪ್ರಾಮಾಣಿಕನಾಗಿರಬೇಕು, ನಾನು ಮೋಸ ಮಾಡಬಾರದು. ಇಂತಹ ಮೇಲ್ನೋಟದ ಜ್ಞಾನದಿಂದ ಎಷ್ಟು ಜನರು ಬದಲಾಗಿದ್ದಾರೆ? ಯಾರಿಗೆ ತಾನೇ ಇವೆಲ್ಲವೂ ತಿಳಿದಿಲ್ಲ. ಆದರೂ ಪರಿವರ್ತನೆಯು ನಮ್ಮ ಕೈಜಾರಿ ಹೋಗುತ್ತಿದೆ. ಕೆಲವರು ಅನುಭವವು ಪಾಠ ಕಲಿಸುತ್ತದೆ ಎನ್ನುವರು. ನಿಜಕ್ಕೂ ಜ್ಞಾನಕ್ಕಿಂತ ಅನುಭವವು ಉತ್ತಮವಾದದ್ದು. ದೇವರು ಸರ್ವವ್ಯಾಪಿ ಎನ್ನುವ ಕೇವಲ ಜ್ಞಾನಕ್ಕಿಂತ ಆತನ ಅಸ್ತಿತ್ವವನ್ನು ನಾವು ಎಲ್ಲೆಡೆ ಅನುಭವಿಸುವುದು ಉತ್ತಮವಲ್ಲವೇ? ಇದೊಂದು ಅದ್ಭುತವಾದ ವಿಷಯ. ಕಳ್ಳರು ಹಲವರಿದ್ದು ಬಹಳಷ್ಟು ಜನ ಕಲ್ಲು ಮನಸ್ಸಿನವರಾಗಿರುತ್ತಾರೆ. ಪ್ರತಿ ಸಾರಿ ಸಿಕ್ಕಿ ಹಾಕಿಕೊಂಡಾಗಲೂ ಅವರು ಕಳ್ಳತನದ ಇನ್ನೂ ಉತ್ತಮ ಮಾರ್ಗಗಳನ್ನು ಪುನರಾವಿಷ್ಕರಿಸುತ್ತಾರೆ. ಅವರನ್ನು ಕಾರಾಗೃಹಕ್ಕೆ ಕಳಿಸಿದಾಗಲೂ ಅವರು ಬದಲಾಗುವುದಿಲ್ಲ, ಕಠೋರ ವ್ಯಕ್ತಿಗಳಾಗುತ್ತಾರೆ. ಅಭ್ಯಾಸಗಳು ಅದೇ ರೀತಿ. ಹೃದಯದೊಳಗೆ ಜನರು ಗೋಪ್ಯವಾಗಿ ಪ್ರಾಮಾಣಿಕ ವಿಚಾರಗಳಿಗೆ ಮಣೆ ಹಾಕುತ್ತಾರೆ. ಪರಿವರ್ತನೆ ಹೊಂದಿ ಉತ್ತಮ ವ್ಯಕ್ತಿಯಾಗಬೇಕೆಂದು ಹೃದಯವು ಹಂಬಲಿಸಿದರೂ ಸಹ ನಾವು ಆಂತರ್ಯದಲ್ಲಿ ನಿಷ್ಕ್ರಿಯರಾಗಿರುತ್ತೇವೆ. ನಮ್ಮ ಅಹಂಕಾರದಿಂದ ಸಮ್ಮೋಹಿತರಾಗಿ ನಮ್ಮ ಇಚ್ಛೆಗಳಿಂದ ದುರ್ಬಲರಾಗಿ ಬಿಡುತ್ತೇವೆ. ಪರಿವರ್ತನೆಯು ನಮ್ಮೆಲ್ಲರ ಕೈತಪ್ಪಿ ಹೋಗುತ್ತದೆ. ಬಾಹ್ಯ ಸಂಕೇತಗಳು ನಮಗೆ ಸಹಾಯ ಮಾಡುತ್ತಿಲ್ಲವೆನಿಸುತ್ತದೆ. ಒಂದು ಸರಳವಾದ ಉದಾಹರಣೆಯನ್ನು ನೋಡೋಣ. ನಾನು ಇದನ್ನು ಓದಿದ್ದೇನೆ. ಇದೊಂದು ಸೊಗಸಾದ, ಬಹಳ ಪರಿಣಾಮಕಾರಿಯಾದ ಮಾಹಿತಿ ಚಿತ್ರಣ, ಇನ್ಫೋಗ್ರಾಫಿಕ್ಸ್. ಇದು ಹೇಳುತ್ತದೆ, ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಜೀವವು ಸಹಜವಾಗಿಯೇ ಕೊನೆಗೊಳ್ಳುತ್ತದೆ. ಆದರೆ ಅದೇ ಮೊಟ್ಟೆಯನ್ನು ಒಳಗಿನ ಶಕ್ತಿಯು ಒಡೆದರೆ ಜೀವವು ಪ್ರಾರಂಭವಾಗುತ್ತದೆ. ಅದ್ಭುತ ವಿಸ್ಮಯಗಳು ಆಂತರ್ಯದಿಂದ ಹೊರಹೊಮ್ಮುತ್ತವೆ. ಇತರರು ಹೊರಗಿನಿಂದ ಭಾಷಣಗಳ ಮಳೆ ಸುರಿಸುತ್ತಾ, ನೀವು ಹೀಗೆ ಮಾಡಿದರೆ ಒಳ್ಳೆಯದು, ಹಾಗೆ ಮಾಡಿದರೆ ಒಳ್ಳೆಯದು, ನೀವು ದೇವರು ಎಲ್ಲೆಡೆ ಇದ್ದಾನೆ ಎಂದು ನಂಬಿರಿ ಎಂದು ಹೇಳುವ ಬದಲು, ನಮ್ಮ ಹೃದಯವು ಅಂತರಂಗದಿಂದ ಪ್ರೇರಣೆ ಪಡೆದರೆ ಏನಾಗುತ್ತದೆ? ಯಾವಾಗ ನಿಮ್ಮ ಹೃದಯವು ನಿಜಕ್ಕೂ ಪ್ರೇರಿತವಾಗುತ್ತದೋ, ಸ್ವಪ್ರಯತ್ನದಿಂದ ಪ್ರೇರಿತವಾಗುತ್ತದೋ, ಆಗ ನೀವು 5 ಪೌಂಡು ಅಥವಾ 10 ಪೌಂಡು ತೂಕವನ್ನು ಕಳೆದುಕೊಳ್ಳಿರಿ. ಧೂಮಪಾನ ನಿಲ್ಲಿಸಿ, ಕುಡಿಯುವುದನ್ನು ನಿಲ್ಲಿಸಿ, ಇದನ್ನು ತಿನ್ನುವುದನ್ನು ನಿಲ್ಲಿಸಿ, ಅದನ್ನು ತಿನ್ನುವುದನ್ನು ನಿಲ್ಲಿಸಿ ಇತ್ಯಾದಿ ಪ್ರೇರಣಾತ್ಮಕ ಸಂದೇಶಗಳನ್ನು ಉತ್ತಮ ಸಂಕಲ್ಪವನ್ನಾಗಿಸಿಕೊಳ್ಳಬಹುದು. ನಮಗೆ ಮತ್ತೆ ಮತ್ತೆ ಯಾರಾದರೂ ನೆನಪಿಸುವ ಅವಶ್ಯಕತೆಯೇ ಇರುವುದಿಲ್ಲ. ಹೀಗಾಗಿ ನಮ್ಮನ್ನು ನಾವು ಅಂತಃ ಪ್ರೇರಣೆಯಿಂದ ಬದಲಾಯಿಸಿಕೊಳ್ಳುವ ಈ ಸಿದ್ಧಾಂತವು ಯಾವುದೇ ಸಂಕಲ್ಪ ಸಾಧನೆಯಲ್ಲಿ ಮುಖ್ಯ ಭೂಮಿಕೆ ವಹಿಸುತ್ತದೆ. ನೀವು ಹೃತ್ಪೂರ್ವಕತೆಯ ಈ ಸಂಕ್ಷಿಪ್ತ ಅನುಭವವನ್ನು ಆಸ್ವಾದಿಸಿದಿರೆಂದು ಭಾವಿಸುತ್ತೇನೆ. ಈ ಹೃತ್ಪೂರ್ವಕತಾ ವಿಧಾನದಲ್ಲಿ ಬಹಳಷ್ಟು ಅಂಗಗಳಿವೆ.
ಈ ದಿನ ನಾವು ವಿಶ್ರಾಂತಿ ವಿಧಾನ ಹಾಗೂ ಪ್ರಾಣಾಹುತಿ ಸಹಿತ ಧ್ಯಾನವನ್ನು ಕಲಿತೆವು. ಪ್ರಾಣಾಹುತಿಯ ಪರಿಣಾಮವನ್ನು ನೀವು ಈಗಾಗಲೇ ಅನುಭವಿಸಿರುವಿರಿ. ಪ್ರತಿದಿನವೂ ನೀವು ಹೊಸದಾದ, ಗಾಢವಾದ ಹಾಗೂ ದೀರ್ಘಾವಧಿ ಉಳಿಯುವಂತಹ ಅನುಭವಗಳನ್ನು ಪಡೆಯುವಿರೆಂದು ನಾನು ಭರವಸೆ ನೀಡುತ್ತೇನೆ, ವಾಗ್ದಾನ ಮಾಡುತ್ತೇನೆ. ನಿಮಗೆ ಖಂಡಿತವಾಗಿಯೂ ಸಾಧ್ಯವಾಗುವುದು. ಯಾವುದೇ ಒಂದು ಅಭ್ಯಾಸದಲ್ಲಿ ಅವಶ್ಯಕವಾದಂತೆ, ವಿಶೇಷವಾಗಿ ಈ ಅಭ್ಯಾಸದಲ್ಲಿ ಧ್ಯಾನವನ್ನು ಸಂತೋಷ ಭಾವದಿಂದ ಮಾಡುವ ಅವಶ್ಯಕತೆ ಇದೆ. ಇದು ಬಲವಂತದ, ಒತ್ತಡದಿಂದ ಮಾಡುವ ಕಾರ್ಯವಾಗಬಾರದು. ಓ, ನಾನು ಇದನ್ನು ಬೇರೆ ಮಾಡಬೇಕು ಎಂದು ಬಲವಂತದಿಂದ ಮಾಡುವಿರಾದರೆ ಇದು ಉತ್ತಮ ಪರಿಣಾಮ ನೀಡಲಾರದು. ಇದೊಂದು ಹರ್ಷಭರಿತ ಕಾರ್ಯವಾಗಬೇಕು. ಆಗಲೇ ನೀವು ಧ್ಯಾನದ ಪರಿಣಾಮಗಳನ್ನು ಅನುಭವಿಸಬಲ್ಲಿರಿ. ದಯವಿಟ್ಟು ಈಗ ನಿಮಗೆ ಆದ ಅನುಭವವನ್ನು ಬರೆದಿಟ್ಟುಕೊಳ್ಳಿ. ನಾಳೆ ನಾನು ನಿಮಗೆ ಹೃತ್ಪೂರ್ವಕತೆಯ ಅಭ್ಯಾಸದ ಮತ್ತೊಂದು ಅಂಗವಾದ ಪುನಶ್ಚೇತನ ಎಂಬ ಪ್ರಕ್ರಿಯೆಯ ವಿಧಾನವನ್ನು ಪರಿಚಯಿಸುವೆನು. ಅದು ನಿಮ್ಮ ಚೈತನ್ಯವನ್ನು ನವೀಕರಿಸುವ ಬಹಳ ಸರಳವಾದ ಪ್ರಕ್ರಿಯೆ. ನಾಳೆ ಅದನ್ನು ಮಾಡೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭ ದಿನ. ಈ ದಿನ ನಮ್ಮೊಡನೆ ಈ ಸಭೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಈ 1 ಗಂಟೆಯಲ್ಲಿ ನಿಮಗಾದ ಅನುಭವಗಳನ್ನು ಪರ್ಯಾಲೋಚಿಸಿರೆಂದು ವಿನಂತಿಸುತ್ತೇವೆ. ಧ್ಯಾನವನ್ನು ಮುಂದುವರಿಸಲು ಸಹಾಯ ಮಾಡುವಂತಹ ಒಂದು ಪುನಶ್ಚೇತರಿಕೆಯ ವಿಧಾನವನ್ನು ಕಲಿಯಲು ನಾಳೆಯ ಸಭೆಯನ್ನು ನಿರೀಕ್ಷಿಸುತ್ತೇವೆ. ನಾಳೆ ಮತ್ತೆ ಭೇಟಿಯಾಗೋಣ.